ಅಲ್ಲ ವ್ಯವಸ್ಥೆ ಈಗ ಶೌಚಾಲಯ ವ್ಯವಸ್ಥೆ ಆಗ್ಬೇಕಲ್ವಾ? ಈಗ ಶೌಚಾಲಯ ವ್ಯವಸ್ಥೆ ಆಗ್ಬೇಕಾ ಇಲ್ಲಿ ಬೇಡವಾ? ಚಂದ್ರಶೇಖರ್ ಅಂದ್ಬಿಡಿ. ಅಲ್ಲ ಅದೇನೇ ಆಗ್ಲಿ ಬಿಡಿ, ನಾನು ಶೌಚಾಲಯ ವ್ಯವಸ್ಥೆ ಮಾಡ್ತೀನಿ. ಈಗ ಮಕ್ಕಳು ದಿನ ನೀರು ಬರ್ತಾ ಇದಾರೆ ಅಲ್ವಾ ದೂರದಿಂದ, ಇದೆ ಅಲ್ವಾ, ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾರೆ? ಈಗ ಅವರು ಒಂದು ಶಾಲೆ ಅಂದಮೇಲೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇರೋದು ಯಾರು ತಪ್ಪು? ಸರ್ಕಾರದ ತಪ್ಪಲ್ವಾ? ನೋಡಿ, ಇದು ನಮ್ಮ ಕೃಷ್ಣರಾಜಪೇಟೆಯಲ್ಲಿರುವಂಥ ಹೇಮಾವತಿ ಬಡಾವಣೆಯಲ್ಲಿರುವಂಥ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಗೆ ಏನಂದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮುಖ್ಯವಾಗಿ ಕುಡಿಯುವಂಥ ನೀರಿಲ್ಲ, ಸುಸಜ್ಜಿತವಾದ ಒಂದು ಸ್ವಚ್ಛತೆಯಾದ ಟಾಯ್ಲೆಟ್ ಕೂಡ ಕಟ್ಟಿಲ್ಲ ಇವರು. ಈ ಶೌಚಾಲಯ ಇಲ್ಲದೆ ಹೋದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ನೋಡಿ, ಅದಾದಮೇಲೆ ಈ ತೆರೆದ ಚರಂಡಿ ನೋಡಿ ಹೇಗಿದೆ ಅಂದ್ಬಿಟ್ಟು ಅಲ್ಲಿವರೆಗೂ. ಈ ತೆರೆದ ಚರಂಡಿ ಮತ್ತು ಅಲ್ಲಿ ಆ ಕಸದ ರಾಶಿ ನೋಡಿ. ಈ ಪುರಸಭೆಯವರು ಕೂಡ ಯಾರು ಪುರಸಭಾ ಅಧಿಕಾರಿಗಳು ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ನೋಡಿ, ಈ ಶಾಲೆಗೆ ದಯವಿಟ್ಟು ಸುಸರ್ಜಿತವಾದ ಒಂದು ಶೌಚಾಲಯವನ್ನು ನಿರ್ಮಿಸಬೇಕು. ಶಿಕ್ಷಣ ಇಲಾಖೆಯವ್ರು ಏನು ಮಾಡ್ತಾ ಇದ್ದೀರಾ? ಮತ್ತು ಪುರಸಭಾ ಅಧಿಕಾರಿಗಳು ಯಾಕೆ ಈ ಕಡೆ ಬಂದಿಲ್ಲ? ನೋಡಿ, ಈ ತೆರೆದ ಚರಂಡಿಗೆ ಒಂದು ವ್ಯವಸ್ಥೆ, ಮಕ್ಕಳು ಅಕಸ್ಮಾತ್ ಬಿದ್ದರೆ ಏನು ಮಾಡೋದು? ಈ ತೆರೆದ ಚರಂಡಿ ಒಳಗಡೆ ಬಿದ್ದರೆ ಒಂದು ಸ್ಲ್ಯಾಬ್ ವ್ಯವಸ್ಥೆ ಕೂಡ ಮಾಡಿಲ್ಲ ಇಲ್ಲಿ. ಮುಖ್ಯವಾಗಿ ಬೇಕಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲಿಲ್ಲ. ಇದು ಮಕ್ಕಳಿಗೆ ತುಂಬ ನೋಡಿ ಕಷ್ಟಪಟ್ಟು 1 ಕಿಲೋಮೀಟ್ರಿಂದ ನೀರು ಹೊತ್ಕೊಂಡ್ ಬರ್ತಾ ಇದ್ದಾರೆ ಮಕ್ಕಳು. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಈ ಮೂಲಕ ಹೇಳೋದೇನು ಅಂದರೆ, ನಿಮಗೆ ಶಿಕ್ಷಣ ಸಚಿವರಲ್ಲಾಗಲಿ ಸರ್ಕಾರ ಅಧಿಕಾರಿಗಳಾಗಲಿ ದಯವಿಟ್ಟು ಈ ಶಾಲೆಗೆ, ಕೃಷ್ಣರಾಜಪೇಟೆ ಹೇಮಾವತಿ ಬಡಾವಣೆಯಲ್ಲಿರುವಂಥ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ದಯವಿಟ್ಟು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮ್ಮ ಕೃಷ್ಣರಾಜಪೇಟೆ ಟೌನ್ ವಿಭಾಗದಲ್ಲಿರೋಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ, ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಯಾಕಂದರೆ ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ಇಲ್ಲಿ ಅನುಕೂಲ ಇಲ್ಲ. ಅವರು ನೀರನ್ನು ಬೇರೆ ಒಂದು ಟ್ಯಾಂಕಿಂದ, ಇಲ್ಲಿ ದೂರದಲ್ಲಿರೋಂಥ ಒಂದು ಟ್ಯಾಂಕಿಂದ ಮಕ್ಕಳುಗಳು ಬರ್ತಾ ಇದ್ದಾರೆ. ಅಂಡ್ ಕೂಡ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೋತೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಹಾಗೆಯೇ ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ, ಒಂದು ಓದೋ ಮಕ್ಕಳುಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ ಅಂತ ಅಂದರೆ ಅವರು ಯಾವ ರೀತಿ ಮುಂದೆ ಬರೋದಕ್ಕೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಈ ರೀತಿ ಬೇಜವಾಬ್ದಾರಿತನದಿಂದ ಒಂದು ಚಿಕ್ಕ ಸ್ಕೂಲಿನಲ್ಲಿ ಒಂದು ಶೌಚಾಲಯ ಇಲ್ಲ ಅಂತ, ಇಷ್ಟು ಜನ ಇರೋಂಥ ಮಕ್ಕಳು ಇರೋಂಥ ಒಂದು ಶಾಲೆಯಲ್ಲಿ ಶೌಚಾಲಯ ಇಲ್ಲ ಅಂತ ಅಂದರೆ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅಂತ ನೋಡಿದ್ದೀರ. ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. ಹಾಗೆ ಇಲ್ಲಿ ಕಸಗಳನ್ನ, ಇಲ್ಲಿ ಕಸ ಹಾಕೋದಕ್ಕೆ ಡಸ್ಟ್ಬಿನ್ ಇಟ್ಟಿದ್ರು ಕೂಡ ಇಲ್ಲಿ ಕಸನ ಎಲ್ಲಂದ್ರಲ್ಲೇ ಎಸಿತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಒಂದು ಶಾಲೆಗೆ ಒಂದು ಶೌಚಾಲಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ಕೋತೀವಿ. ಹಾಗೆಯೇ ಕುಡಿಯೋ ನೀರು ವ್ಯವಸ್ಥೆ ನೋಡ್ತಾ ಇರ್ಬೋದು. ಇದು ಕೃಷ್ಣರಾಜಪೇಟೆ ಹೇಮಾವತಿ ಬಡಾವಣೆಯಲ್ಲಿರುವಂಥ ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಈ ಕಟ್ಟಡನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಬೇಕಾದಂಥ ಮೂಲಭೂತ ಸೌಕರ್ಯನೇ ಕಲ್ಪಿಸ್ಕೊಟ್ಟಿಲ್ಲ. ಇದಕ್ಕೆ ಮೂಲಭೂತ ಸೌಕರ್ಯ ಅಂತಂದರೆ ಈಗ ಕುಡಿಯೋ ನೀರಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಎರಡೂ ಕೂಡ ಇಲ್ಲ ಇಲ್ಲಿ. ಮುಖ್ಯವಾಗಿ ಬೇಕಾಗಿರೋದೇ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇರಬೇಕು. ಆ ಶೌಚಾಲಯ ವ್ಯವಸ್ಥೆ ಕೂಡ ಈ ಶಾಲೆ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ಶಾಲೆಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯನೂ ಒದಗಿಸಿಲ್ಲ. ಮತ್ತು ಇವಾಗ ಬನ್ನಿ ತೋರಿಸ್ತೀನಿ, ಕುಡಿಯೋ ನೀರು ಕೂಡ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ಕುಡಿಯೋ ನೀರು ಕೂಡ ಸೌಲಭ್ಯ ಇಲ್ಲ ಇಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಕುಡಿಯೋ ನೀರಿಲ್ಲ, ಏನಿಲ್ಲ. ಒಂದು RO ಪ್ಲ್ಯಾಂಟ್ ಮೂಲಕ ಇಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆನ ಮಾಡಿಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರಾಗಲಿ ಮತ್ತು BO ಆಫೀಸರು ಆಗಲಿ, ಅಧಿಕಾರಿಗಳಾಗಲಿ ಇದಕ್ಕೆ ಒಂದು ಬೇಕಾದಂಥ ಮೂಲಭೂತ ಸೌಕರ್ಯನ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನೋಡಿ, ಈ ಶಾಲೆ ಆವರಣ ನೋಡಿ ಒಂದ್ಸರಿ ಹೇಗಿದೆ ಅಂದ್ಬಿಟ್ಟು. ಕಸ ತುಂಬಿ ಹೋಗಿದೆ. ಪುರಸಭೆಯವರು ಕೂಡ ಇಲ್ಲಿ ಕಸವನ್ನು ಎತ್ತೋದಿಲ್ಲ, ಏನಿಲ್ಲ. ನೋಡಿ, ಶಾಲೆ ಆವರಣ ನೋಡಿ ಹೇಗಿದೆ ಅಂತ. ಬನ್ನಿ ಇಲ್ಲಿ ಹಿಂದೆ ನೋಡಿ.
ನೋಡಿ, ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾದಂತ ಪುರಸಭೆಯವರು ಯಾವುದೇ ರೀತಿಯಿಂದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ. ಮತ್ತೆ ಈ ಕಡೆ ಈ ಶಾಲೆ ಕಡೆ ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ನೀರಿನ ವ್ಯವಸ್ಥೆ ಹೇಗಿದೆ, ತುಂಬಾ ಗಲೀಜಾಗಿದೆ. ಇದು ನೋಡಿ, ಇದೊಂದು ಸಂಪು ಕಟ್ಟಿದ್ದಾರೆ. ಎಷ್ಟೋ ದಿನಗಳೇ ಆಗಿದೆ ಇದು, ಈ ಬೀಗ ಬಿಚ್ಚಿ ಎಷ್ಟೋ ದಿನಗಳೇ ಆಗಿದೆ. ಈ ಸಂಪು ಒಳಗಡೆ ಕಟ್ಟಿರುವಂತ ಎಷ್ಟೋ ದಿನಗಳೇ ಆಗಿದೆ. ಸ್ವಚ್ಛತೆಯಿಂದ ನೀರಿಲ್ಲ. ಮಕ್ಕಳಿಗೆ ಪಾಪ ಮೂಲಭೂತ ಸೌಕರ್ಯ ಇಲ್ದೇನೆ ಬಹಳ ಸ್ವರ್ಗೋಗ್ತಾ ಇದ್ದಾರೆ ಇಲ್ಲಿ. ಮತ್ತೆ ಅವ್ರಿಗೆ ಶಿಕ್ಷಣಾಭ್ಯಾಸ ಹೇಗ್ ಮಾಡ್ತಾರೆ? ಯಾವುದೋ ಶೌಚಾಲಯದ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಏನಿಲ್ಲ. ಪಾಪ ಅವ್ರಿಗೆ ಯಾವ ರೀತಿ ಅವರು ಶಿಕ್ಷಣವನ್ನ ಪಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ಶಿಕ್ಷಣ ಸಚಿವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ಈ ಅಧಿಕಾರಿಗಳು, ಉತ್ತಮವಾದ ಅಧಿಕಾರಿಗಳನ್ನ ಇಲ್ಲಿಗೆ ಸ್ಕ್ವಾಡ್ ಅನ್ನ ಹಾಕೋದಿಲ್ವಾ? ಯಾರು ಕೂಡ ಪರಿಶೀಲನೆಗೆ ಬರೋದಿಲ್ವಾ ಒಂದಿನನೂ? ಈ ಕಟ್ಟಡ ಕಟ್ಟಿ ಹಲವಾರು ವರ್ಷಗಳೇ ಕಳೆದಿದೆ, ಆದ್ರೂ ಕೂಡ ಯಾರು ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ಇಲ್ಲಿಗೆ ಬೇಕಾದಂತ ಮೂಲಭೂತ ಸೌಕರ್ಯ, ಮತ್ತೆ ಕುಡಿಯುವಂತ ನೀರಿಲ್ಲ, ಮತ್ತೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಮತ್ತೆ ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ನೋಡಿ ಹೇಗಿದೆ ಈ ಸ್ಥಿತಿ, ನೋಡಿ ಹೇಗಿದೆ ಅಂತ ಈ ಶಾಲೆದು. ದಯವಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ, ಶಿಕ್ಷಣ ಸಚಿವರಾಗಿರ್ಬೋದು, ಮತ್ತೆ ಸರ್ಕಾರ ಆಗಿರ್ಬೋದು, ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ದಯವಿಟ್ಟು ಇದಕ್ಕೊಂದು ಸುಸಜ್ಜಿತವಾದ ಶೌಚಾಲಯವನ್ನು ಕಟ್ಟಿಸಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.